ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಜಮೀರ್ ಆಪ್ತ ಕಾರ್ಯದರ್ಶಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅವರ ನಿವಾಸ ಹಾಗೇನೆ ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸರ್ಫರಾಜ್ ಖಾನ್ ಅವರ 5 ಮನೆಗಳು ಹಾಗೇನೆ ಕಚೇರಿ ಮೇಲೆ ದಾಳಿಯನ್ನ ಮಾಡಲಾಗಿದೆ. ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಹಲಸೂರಿನ ಮನೆ ಸೇರಿದಂತೆ ಅವರಿಗೆ ಸಂಬಂಧಪಟ್ಟಂತ 10 ಕಡೆ ಈಗ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಕೊಡಗಿನ ರೆಸಾರ್ಟ್ಗಳ ಮೇಲೂ ಕೂಡ ಲೋಕಾಯುಕ್ತ ದಾಳಿಯಾಗಿದೆ. ಅಕ್ರಮ ಆಸ್ತಿ ಸಂಬಂಧ ಹಣ ಹಾಗೇನೆ ಆಸ್ತಿ ಪತ್ರಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಹಿರಿಯ ಕೆಎಎಸ್ ಅಧಿಕಾರಿಯಾಗಿದ್ದಾರೆ ಸರ್ಫರಾಜ್ ಖಾನ್. ಬಿಬಿಎಂಪಿಯಲ್ಲಿ ಹಲವು ಹುದ್ದೆಯನ್ನ ನಿಭಾಯಿಸಿದ್ರು ಸರ್ಫರಾಜ್ ಖಾನ್. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯ ನಿರ್ವಹಣೆಯನ್ನ ಮಾಡಿದ್ರು. ಆದಾಯಕ್ಕೂ ಮೀರಿ ಇವರು ಅಕ್ರಮವಾಗಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದಂತ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧಪಟ್ಟಂತ ಕಚೇರಿ ಹಾಗೇನೆ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸದ್ಯಕ್ಕೆ ಅವರು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಆಗಿದ್ದಾರೆ. ರಾಜ್ಯದ ಹಿರಿಯ ಕೆಎಎಸ್ ಅಧಿಕಾರಿಯಾಗಿದ್ದಾರೆ ಸರ್ಫರಾಜ್ ಖಾನ್. ಬಿಬಿಎಂಪಿಯಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಇದೀಗ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಅಕ್ರಮ ಆಸ್ತಿ ಸಂಬಂಧ ಹಣ ಹಾಗೇನೆ ಪತ್ರಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟು 10 ಕಡೆಗಳಲ್ಲಿ ರೇಡ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅದರಲ್ಲಿ ಕೊಡಗಿನ ಒಂದು ರೆಸಾರ್ಟ್ ಕೂಡ ಇದೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಬೆಂಗಳೂರಲ್ಲಿ ಅವರಿಗೆ ಸೇರಿದಂತಹ ಮನೆಗಳು ಹಾಗೇನೆ ಕಚೇರಿಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸರ್ಫರಾಜ್ ಖಾನ್ ಮನೆ ಹಾಗೇನೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಹಲಸೂರಿನ ಮನೆ ಸೇರಿದಂತೆ ಒಟ್ಟು 10 ಕಡೆಗಳಲ್ಲಿ ರೇಡ್ ಆಗಿದೆ. ಸದ್ಯಕ್ಕೆ ದಾಖಲಾತಿಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಹಿಂದೆ ಸರ್ಫರಾಜ್ ಖಾನ್ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳು ಬಂದಿತ್ತು ಮಾಧ್ಯಮಗಳಿಗೆ. ಅಂದ್ರೆ ಬಿಬಿಎಂಪಿಯಲ್ಲಿ ಅವರು ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ರು. ಈಗ ಅವ್ರ ಮೇಲೆ ಏನು ಆರೋಪಗಳು ಕೇಳಿ ಬಂದಿತ್ತು, ಮತ್ತೆ ಎಷ್ಟು ಅಧಿಕಾರಿಗಳ ತಂಡ ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೆ? ಶರ್ಮಿತಾ ಶೆಟ್ಟಿ, ಆದಾಯಕ್ಕೂ ಮೀರಿದಂತಹ ಆಸ್ತಿ ಗಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಒಂದು ರೇಡ್ ಅನ್ನ ಮಾಡುವಂತದ್ದು. ಅದರಲ್ಲಿ ಜಮೀರ್ ಅಹಮದ್ ಅವರ ಒಂದು ಆಪ್ತ ಕಾರ್ಯದರ್ಶಿಯಾಗಿರುವಂತಹ ಸರ್ದಾರ್ ಸರ್ಫರಾಜ್ ಖಾನ್ ಅವರ ಒಂದು ನಿವಾಸ ಏನಿದೆ, ಹಲಸೂರಿನ ನಿವಾಸ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಕಡೆ ಒಂದು ರೇಡ್ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯನಾಗ ಅವರ ನಿವಾಸದ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಅಧಿಕಾರಿಗಳು ಸುಮಾರು ಒಂದು 10ಕ್ಕೂ ಹೆಚ್ಚು ಮಂದಿ ಅಧಿಕಾರಿಗಳ ತಂಡ ಈಗ ಈ ಒಂದು ಮನೆ ಮೇಲೆ ರೇಡ್ ಮಾಡಿರುವಂತದ್ದು, ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಈ ನಿವಾಸದಲ್ಲೇ ಈಗ ಸರ್ಫರಾಜ್ ಖಾನ್ ಅವರು ಇದ್ದಾರೆ. ಅವರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಅವರ ಆದಾಯ ದುಪ್ಪಟ್ಟು ಸಂಬಂಧಪಟ್ಟಂತೆ ಅಂದ್ರೆ ಅವರ ಆದಾಯಕ್ಕೆ ಸೇರಿ ಸುಮಾರು 13% ಅಂದ್ರೆ 13% ಆದಾಯ ಜಾಸ್ತಿ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಭೇಟಿ ಕೊಟ್ಟು ಒಂದು ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಜೊತೆಗೆ ವೆಹಿಕಲ್ಸ್ ಅನ್ನ ಕೂಡ ನೋಡಬಹುದು. ಸಂಬಂಧಪಟ್ಟಂತೆ ಐಷಾರಾಮಿಯ ಒಂದು ಕಾಸ್ಟ್ಲಿಯ ಮನೆಯಲ್ಲಿರುವಂತಹ ಮೆಟೀರಿಯಲ್ಸ್ ಆಗಿರ್ಬೋದು, ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಮತ್ತೆ ವಿವಿಧ ಮಾದರಿಯಾದಂತಹ ಬೆಲೆ ಬಾಳುವಂತಹ ಒಂದು ಗೃಹೋಪಯೋಗಿ ವಸ್ತುಗಳೇನಿದೆ, ಮತ್ತೆ ಅವರ ಮನೆಯಲ್ಲಿ ಬೆಲೆ ಬಾಳುವಂತಹ ಸ್ಥಿರಾಸ್ತಿ ಆಗಿರ್ಬೋದು, ಚರಾಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ದಾಖಲಾತಿಗಳನ್ನ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು ನೋಡಬಹುದು. ಅವರ ಒಂದು ಸುಮಾರು ಒಂದು 4-5 ವೆಹಿಕಲ್ಸ್ ಗಳಲ್ಲಿ ಒಂದು ಕಾರುಗಳಲ್ಲಿ ಜಿಪ್ಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದಾರೆ. ಪ್ರಮುಖವಾಗಿ ಇವರು ಹಿರಿಯ ಕೆಎಸ್ ಅಧಿಕಾರಿ ಆಗಿರುವಂತದ್ದು. ಹಿಂದೆ ಯಲಹಂಕ ಜಂಟಿ ಆಯುಕ್ತರಾಗಿದ್ರು, ಮತ್ತೆ ಘನತ್ಯಾಜ್ಯ ನಿರ್ವಹಣಾ ಘಟಕದ ಅಧಿಕಾರಿಯಾಗಿದ್ರು, ಮತ್ತೆ ಒಂದು ವಸತಿ ನಿಲಯ ಇಲಾಖೆಯಲ್ಲೂ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರು ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಇವರು ಆದಾಯಕ್ಕೂ ಮೀರಿದಂತಹ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ರೇಡ್ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಏನು ಈ ಒಂದು ಹಲಸೂರಿನ ನಿವಾಸ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಬೆಂಗಳೂರಲ್ಲಿ ಒಟ್ಟು 5ಕ್ಕೂ ಹೆಚ್ಚು ಕಡೆ ರೇಡ್ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿದರೆ HD ಕೋಟೆ, ಕೊಡಗು ಮತ್ತೆ ಸುಮಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಅವರ ಒಡೆತನದ ಒಂದು ರೆಸಾರ್ಟ್ ಆಗಿರ್ಬೋದು, ಮನೆಗಳ ಮೇಲೆ ಕೂಡ ರೇಡ್ ಮಾಡಿ ಪರಿಶೀಲನೆ ಕೂಡ ಮಾಡಲಾಗ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಈಗ ಅವರ ಬ್ಯಾಂಕ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ದಾಖಲಾತಿಗಳನ್ನ ಪಡೆಯುವ ನಿಟ್ಟಿನಲ್ಲಿ ಈಗ ಅವರ ಮಗನನ್ನ ಕೂಡ ವಶಕ್ಕೆ ಪಡೆದು ಅಂದ್ರೆ ಅವರನ್ನ ಕರ್ಕೊಂಡು ಹೋಗಿ ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಹಣಕಾಸಿನ ವಹಿವಾಟು ಎಲ್ಲ ಬಗ್ಗೆ ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಈಗ ಅವರ ಮಗನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಸುಮಾರು ಎಲ್ಲ ಕಡೆ ಸರ್ಚಿಂಗ್ ಆಗಿರೋ ಕಡೆ ಕಂಟಿನ್ಯೂ ಆಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ವಾಗಟ. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟದಕ್ಕೆ ಫಾಲೋ ಅಪ್